ಓಂ ಶಾಂತಿ. ಮುರಳಿಯ ದಿನಾಂಕ 5/1/2022. मीठे बच्चे, तुम्हें अभी नया जीवन मिला है. पुराना जीवन बदल गया क्योंकि तुम अब ईश्वरीय संतान बने हो. तुम्हारी प्रीत एक बाप से ही है. ಮಧುರ ಮಕ್ಕಳೇ, ನಿಮಗೀಗ ಹೊಸ ಜೀವನ ಸಿಕ್ಕಿದೆ. ಹಳೆ ಜೀವನ ಬದಲಾಗಿದೆ, ಏಕೆಂದರೆ ನೀವು ಈಗ ಈಶ್ವರನ ಮಕ್ಕಳಾಗಿದ್ದೀರಿ, ಸಂತಾನಾಗಿದ್ದೀರಿ. ನಿಮ್ಮ ಪ್ರೀತಿ ಒಬ್ಬ ತಂದೆಯ ಜೊತೆಗೆ ಮಾತ್ರ ಇದೆ. प्रश्न: ब्राह्मण जो देवता बनने वाले हैं, उनकी मुख्य निशानी क्या होगी? ಬ್ರಾಹ್ಮಣರು ಯಾರು ದೇವತಾ ಆಗೋರಿದ್ದಾರೆ ಅವರ ಮುಖ್ಯ ಲಕ್ಷಣ ಏನಾಗಿರ್ತದೆ? उत्तर: वह ब्रह्मा की मुखवंशावली ब्राह्मण सभी एक मत वाले होंगे. उनमें कभी मतभेद नहीं हो सकता. आपस में फूट नहीं पड़ सकती. लौकिक में जो ब्राह्मण कहलाते उनमें तो अनेक मतें होती हैं. कोई अपने को पुष्करणी कहलाते, कोई सारसिद्ध. तुम ब्राह्मण एक बाप की मत से देवता बनते हो. देवताओं में भी कभी फूट नहीं पड़ती है. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಏಕ ಮತದಿಂದ ಇರ್ತಾರೆ. ಅವರಲ್ಲಿ ಮತಭೇದ ಇರೋದಿಲ್ಲ. ಅವರು ಪರಿವಾರವನ್ನು ಹೊಡಿಲಿಕ್ಕೆ ಕಾರಣ ಆಗೋದಿಲ್ಲ. ಲೌಕಿಕದ ಬ್ರಾಹ್ಮಣರು ಅನೇಕ ಮತಗಳಿಂದ ನಡೀತಾರೆ. ಅಲ್ಲಿ ಅನೇಕ ಮತಗಳಿವೆ. ಕೆಲವರು ತಮಗೆ ಪುಷ್ಕರಣಿ ಬ್ರಾಹ್ಮಣರು, ಕೆಲವರು ಸಾರಸಿದ್ಧ ಬ್ರಾಹ್ಮಣರು, ಕೆಲವರು ವೈಷ್ಣವರು, ಕೆಲವರು ಸ್ಮಾರ್ಥರು ಅಂಥೇಳಿ ಬ್ರಾಹ್ಮಣ ಜಾತಿಯಲ್ಲಿ ಅನೇಕ ಉಪಜಾತಿಗಳಿವೆ. ಆದರೆ ಸಂಗಮ ಯುಗದ ಬ್ರಾಹ್ಮಣರು ಒಬ್ಬ ತಂದೆಯ ಮತದಿಂದ ನಡೆಯುವಂತಹ ಒಂದೇ ಪ್ರಕಾರದ ಬ್ರಾಹ್ಮಣರಾಗಿದ್ದೀರಿ. ಇಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿಯ ಮತಭೇದ ಹುಟ್ಟೋದಿಲ್ಲ. ಅದಕ್ಕಾಗಿಯೇ ನೀವು ದೇವತೆಗಳು ಆದಾಗ ಅಲ್ಲಿಯೂ ಸಹ ಎರಡು ಮತ ಇರೋದಿಲ್ಲ, ಒಂದೇ ಮತ ಇರ್ತದೆ. ಪರಸ್ಪರರಲ್ಲಿ ಅಲ್ಲಿ ವಿಭಜನೆ ಇರೋದಿಲ್ಲ, ಭಿನ್ನ ಮತ ಇರೋದಿಲ್ಲ. ಎಲ್ಲರೂ ಒಂದಾಗಿ ಇರ್ತಾರೆ. ಗೀತ್: ಜಿಸ್ ದಿನ ಸೆ ಮಿಲೆ ಹಮ್ ತುಮ್. ಯಾವ ದಿನದಿಂದ ಹೇ ತಂದೆ ನೀವು ಮತ್ತು ನಾನು ಒಂದು ಕಡೆ ಸೇರಿದ್ದೇವೆ, ಅಂದಿನಿಂದ ನಮ್ಮ ಜೀವನದಲ್ಲಿ ಸುಖನೇ ಸುಖ ಇದೆ. ನೀನು ಸಿಕ್ಕಿದ ದಿನದಿಂದ ನನಗೆ ಸಂಪೂರ್ಣವಾದ ಪ್ರೀತಿ ನಿನ್ನ ಮೇಲೆ ಬಂದಿದೆ ಅಂತ ನಾವೆಲ್ಲ ಮಕ್ಕಳು ತಂದೆಯ ಸನ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ್ದೇವೆ. ಓಂ ಶಾಂತಿ. जब जीव आत्माएं परमात्मा अथवा बच्चे और बाप मिलते हैं तो नई प्रीत हो जाती है, क्योंकि और संग प्रीत टूट जाती है. ಯಾವಾಗ ಜೀವಾತ್ಮರು ಮತ್ತು ಪರಮಾತ್ಮ ಒಂದು ಕಡೆ ಸೇರ್ತಾರೆ, ತಂದೆ ಮಕ್ಕಳ ಮಿಲನ ಆಗ್ತದೆ. ಆಗ ಇಲ್ಲಿ
ಹೊಸ ಪ್ರೀತಿ ಹುಟ್ಕೊಳ್ತದೆ. ದೇಹಧಾರಿಗಳಿಂದ ಪ್ರೀತಿ ದೂರ ಆಗ್ತದೆ. ದೇಹಧಾರಿಗಳ ಮೇಲೆ ಇರುವ ಪ್ರೀತಿ ಮುಗೀತದೆ. ಪರಮಾತ್ಮನ ಮೇಲೆ ಹೊಸ ಪ್ರೀತಿ ಹುಟ್ಕೊಳ್ತದೆ. जैसे कन्या की पहले तो पियर घर से प्रीत होती है, सगाई होने से नई प्रीत जुटती है. उसके लिए सारा ससुर घर नया होता है. नई दुनिया की नई प्रीत जुटती है तो सारे नए परिवार से प्रीत जुट जाती है. ಹೇಗೆ ಕನ್ಯೆಗೆ ಮೊದಲು ತವರ ಮನೆಯ ಜೊತೆಗೆ ಮಾತ್ರ ಸಂಬಂಧ ಪ್ರೀತಿ ಇರ್ತದೆ. ನಿಶ್ಚಿತಾರ್ಥ ಆಗಿ ಮದುವೆಯ ನಂತರ ಗಂಡನ ಮನೆಯಲ್ಲಿ ಇರುವಂಥ ಪರಿವಾರದ ಜೊತೆಗೆ ಪ್ರೀತಿ ಬೆಳೀತದೆ. ಅವಳ ಪಾಲಿಗೆ ಗಂಡನ ಮನೆ ಹೊಸ ಮನೆಯಾಗಿರ್ತದೆ. ನೈ ದುನಿಯಾ ಕಿ ನೈ ಪ್ರೀತ್ ಜುಟ್ತಿ तो सारे नए परिवार से प्रीत जुट जाती. ಅವಳ ಪಾಲಿಗೆ ಅತ್ತೆಯ ಮನೆ ಅಥವಾ ಗಂಡನ ಮನೆಯೇ ಹೊಸ ಜಗತ್ತಾಗಿ ಬಿಡ್ತದೆ. ಅಲ್ಲಿ ಇರುವಂಥ ಪರಿವಾರದ ಜೊತೆಗೆ ಪ್ರೀತಿ ಬೆಳೀತದೆ. अब गायन है आत्माए परमात्मा अलग रहे बहुकाल. यह सुंदर मेला है नया. यह घर नया, यह संबंध नया. तुम जानते हो हम हैं ब्रह्मा कुमार और ब्रह्मा कुमारिಯ. ಈಗ ಆಧ್ಯಾತ್ಮಿಕದಲ್ಲೂ ಸಹ ಗಾಯನ ಇದೆ. ಆತ್ಮರು ಪರಮಾತ್ಮನಿಂದ ಅಗಲಿ ಬಹಳ ಕಾಲ ಆಗಿತ್ತು. ಕೊನೆಗೆ ಪರಮಾತ್ಮ ಬಂದು ಸಿಕ್ಕಾಗ ಆತ್ಮರು ಮತ್ತು ಪರಮಾತ್ಮನ ಮಿಲನ ನಡೀತದೆ. ಹಾಗೆ ಈಗ ನಮಗೆ ಪರಮಾತ್ಮ ಸಿಕ್ಕಿದ್ದಾನೆ, ಹೊಸ ಮನೆ ಸಿಕ್ಕಿದೆ, ಹೊಸ ಸಂಬಂಧ ಸಿಕ್ಕಿದೆ. ಈಗ ನಾವು ಹೊಸ ಜನ್ಮಧಾರಿ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯಾಗಿದ್ದೇವೆ. ಶೂದ್ರ ಕುಮಾರ್ और कुमारियाँ अब नहीं. ब्रह्मा और ब्रह्मा कुमार कुमारियों का आपस में कितना लव है, क्योंकि यह हो गए ईश्वरीय संतान. ಈಗ ನಾವು ಶೂದ್ರ ಕುಮಾರ ಕುಮಾರಿಯರಲ್ಲ, ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಆಗಿದ್ದೇವೆ. ನಮಗೆ ಪರಸ್ಪರರಲ್ಲಿ ಎಷ್ಟು ಆತ್ಮಿಕ ಪ್ರೀತಿ ಇದೆ. ಯಾಕೆ ಅಂದರೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ईश्वर तो निराकार है, उनके साथ लव तो साकार में चाहिए. निराकार को कैसे लव करेंगे? आत्मा शरीर से अलग हो जाती है तो लव नहीं होता. आत्मा और परमात्मा जब साकार में मिले तब लव हो. निराकार रूप में भल गाते रहते हैं तुम माता पिता. तुम आओ तो तुम्हारी कृपा से हमको सुख घनेरे मिले. ಪತಿತ ಪಾವನ್ ಆವ್ ಗಾತೆ ಹೇನ. ಬಾಬಾ ಹೇಳ್ತಾರೆ, ನಿರಾಕಾರ ತಂದೆಯ ಪ್ರೀತಿ ನಮಗೆ ಸಿಗಬೇಕಾದ್ರೆ ಅವನು ಸಾಕಾರದಲ್ಲಿ ಬರಬೇಕಾಗ್ತದೆ. ಸಾಕಾರದಲ್ಲಿ ನಾವು ಮಕ್ಕಳು ಸಾಕಾರದಲ್ಲಿ ಬಂದಂಥ ನಿರಾಕಾರ ಪರಮಾತ್ಮನನ್ನು ಮಿಲನ ಮಾಡಿದಾಗ ನಮಗೆ ಅವನ ಪ್ರೀತಿ ಸಿಗ್ತದೆ. ಭಲೆ ನಿರಾಕಾರನ ರೂಪದಲ್ಲಿ ಅವನಿಗೆ ತಂದೆ ನೀನು ತಾಯಿ ನೀನು ಅಂತ ಹಾಡ್ತಾರೆ. ಆದರೆ ಶರೀರ ಇಲ್ಲದೆ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೀತಿ ಮಾಡಲಿಕ್ಕೆ ಅವನಿಗೂ ಒಂದು ಸಾಕಾರ ದೇಹ ಬೇಕು. ನಾವು ಆತ್ಮರು ಸಹ ಸಾಕಾರ ದೇಹದಲ್ಲಿ ಇರಬೇಕಾಗ್ತದೆ. ತಬ್ ಲವ್ ಹೋ, ಆಗ ಆ ಪ್ರೀತಿಯ ಅನುಭವ ನಮಗೆ ಆಗ್ತದೆ. बाप कहते अब बच्चे तुम
शांति धाम में रहने वाले, वहाँ तो आत्माएं पवित्र ही रहती है। अपवित्र कोई आत्मा रह नहीं सकती। ಬಾಬಾ ಬಂದು ತಿಳಿಸಿಕೊಟ್ರು, ಮಕ್ಕಳೇ, ನೀವೆಲ್ಲರೂ ಶಾಂತಿಧಾಮದ ನಿವಾಸಿಗಳು. ಅಲ್ಲಿ ಎಲ್ಲರೂ ಪವಿತ್ರ ಆತ್ಮಗಳಾಗಿ ಇರ್ತಾರೆ. ಅಪವಿತ್ರ ಆತ್ಮರು ಅಲ್ಲಿ ಇರೋದಿಲ್ಲ. ತುಮಕೋ ಅಬ್ ಬಾಪ್ ಮಿಲಾ ಹೇ तो नया जीवन मिला है। पुराना जीवन बदल अब नया जीवन बना रहे हैं। अपने बाप से बेहद सुख का वर्षा ले रहे। सुख घनेरे भारत में ही होते हैं, ಸ್ವರ್ಗ में। ತಂದೆಯಿಂದ ನಿಮಗೆ ಹೊಸ ಜೀವನ ಸಿಕ್ಕಿದೆ. ಹಳೆ ಜೀವನ ಹೋಗಿ ಈಗ ನೀವು ಹೊಸ ಜೀವನದಲ್ಲಿ ಇದ್ದೀರಿ. ಬೇಹದ್ದಿನ ತಂದೆಯಿಂದ ಅಪಾರವಾದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಅಪಾರವಾದ ಸುಖ ಅಥವಾ ಗಹನವಾದ ಸುಖ ಸ್ವರ್ಗದಲ್ಲಿ ಇರ್ತದೆ. और शांति घनेरी होती है निर्वाण धाम, जहाँ तुम्हारा और हमारा घर है. ಅಪಾರವಾದ ಸುಖ ಸ್ವರ್ಗದಲ್ಲಿ ಇರ್ತದೆ. ಅಪಾರವಾದ ಶಾಂತಿ, ಗಹನವಾದ ಶಾಂತಿ ನಿರ್ವಾಣಧಾಮದಲ್ಲಿ ಇರ್ತದೆ. ಅದು ನನ್ನ ಹಾಗೂ ನಿಮ್ಮ ಮನೆ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. तो समझाना चाहिए, हम आत्माएं शांतिधाम की रहने वाली, बाप भी वहाँ का रहने वाला है. वह हमारे मुआफिक जनन मरण के चक्र में नहीं आते. वह भी आत्मा है, परंतु परम आत्मा परमधाम में रहने वाली. ಬಾಬಾ ಹೇಳ್ತಾರೆ, ನಾನು ಒಂದು ಆತ್ಮನೇ. ನೀವು ಹೇಗೆ ಶಾಂತಿಧಾಮದಲ್ಲಿ ಇರ್ತೀರಿ, ಹಾಗೆ ನಾನು ಸಹ ಶಾಂತಿಧಾಮದಲ್ಲಿ ಇರ್ತೀನಿ. ಆದರೆ ನಾನು ಜನ್ಮ ಮರಣ ಚಕ್ರದಲ್ಲಿ ಬರೋದಿಲ್ಲ. घर तो हम सबका वही है, घर भी सबको याद है. कोई मरता है तो कहते हैं फलाना पार निर्वाण गया. ಮನೆಯಂತೂ ಎಲ್ಲರಿಗೂ ಒಂದೇ ಆಗಿದೆ. ಆ ಮನೆಯನ್ನು ಎಲ್ಲರೂ ನೆನಪು ಮಾಡ್ತಾರೆ. ಯಾರಾದರೂ ದೇಹ ಬಿಟ್ಟಾಗ ಹೇಳ್ತಾರೆ ನಿರ್ವಾಣಧಾಮಕ್ಕೆ ಹೋದರು ಅಂತ. ವಹ ಹೇ ವಾಣಿ ಸೇ ಪರೇ ಸ್ಥಾನ. ಆ ಪರಮಧಾಮಕ್ಕೆ ನಿರ್ವಾಣಧಾಮ ಅಂತ ಯಾಕೆ ಹೇಳ್ತಾರೆ? ಅದು ಶಬ್ದದಿಂದ ದೂರ ಇರುವ ಸ್ಥಳ, ವಾಣಿಯಿಂದ ದೂರ ಇರುವ ಸ್ಥಾನ. सूर्य चांद की जहाँ गम नहीं, हम वहाँ के रहवासी है. ಎಲ್ಲಿ ಸೂರ್ಯ ಚಂದ್ರನ ಬೆಳಕೂ ಇರೋದಿಲ್ಲ, ಶಾಖನೂ ಇರೋದಿಲ್ಲ, ಅಂಥ ಮನೆ ನಮ್ಮ ಮನೆ ಆಗಿದೆ. ನಾವು ಅಲ್ಲಿಯ ನಿವಾಸಿಗಳು ಆಗಿದ್ದೆ. अब बाबा को याद करते रहना है. बाप आकर नई बातें सुनाते. तुम बच्चों को त्रिकालदर्शी त्रिनेत्री बना रहा. बाप ब्रह्मांड का मालिक है तो त्रिलोकी का भी मालिक है ना, क्योंकि तीनों ही लोकों की नॉलेज देते. बाबा ಬ್ರಹ್ಮಾಂಡದ ಮಾಲೀಕ ಆಗಿದೆ, ತ್ರಿಲೋಕದ ಮಾಲೀಕ ಆಗಿದೆ. ಏಕೆಂದರೆ ತಂದೆಗೆ ಮೂರೂ ಲೋಕದ ಜ್ಞಾನ ಗೊತ್ತಿದೆ. ತುಮ್ ತ್ರಿಲೋಕಿಗೆ ಮಾಲೀಕ್ ನಹಿ ಬಂತೆ. ನೀವು ಮಕ್ಕಳು ಮಾತ್ರ ತ್ರಿಲೋಕಕ್ಕೆ ಮಾಲೀಕ ಆಗೋದಿಲ್ಲ. ತುಮ್ ವಿಶ್ವಕ್ಕೆ ಮಾಲೀಕ್ ಮಹಾರಾಜ ಮಹಾರಾಣಿ ಬಂತೆ. ನೀವು ಈ ವಿಶ್ವಕ್ಕೆ ಮಾತ್ರ ಮಾಲೀಕರಾಗ್ತೀರಿ, ಸ್ವರ್ಗದ ಮಹಾರಾಜ ಮಹಾರಾಣಿ ಆಗ್ತೀರಿ. त्रिलोकी अर्थात तीनों लोकों को जाना जाता है. मालिक तो एक लोक स्वर्ग का बनते.
ನೀವು ಮೂರೂ ಲೋಕದ ಬಗ್ಗೆ ಜ್ಞಾನ ಕೇಳ್ತೀರಿ, ತಿಳ್ಕೊಳ್ತೀರಿ. ಆದರೆ ಮಾಲೀಕ ಆಗುವುದು ಮಾತ್ರ ಕೇವಲ ಸ್ವರ್ಗಕ್ಕೆ ಮಾಲೀಕ ಆಗ್ತೀರಿ. ತೋ ಯಹ ನೈ ನೈ ಬಾತೆ ಹೇನ. ಇವೆಲ್ಲ ಹೊಸ ಹೊಸ ಮಾತುಗಳು ಆಗಿವೆ ಅಲ್ವಾ. ಕೋಯಿ ಬಿ ಯ ಸಮझाನ ಕೋಯಿ ಕೋ ಭಿ ಬಡಾ ಸಹಜ. ಯಾರಿಗಾದರೂ ನಾವು ಈ ಜ್ಞಾನವನ್ನು ಸಹಜವಾಗಿಯೇ ಹೇಳುವುದು ಬಹಳ ಸಹಜ ಇದೆ. ಪೂಛೋ ಭಗವಾನ್ ಸೆ ತುಮ್ಹಾರಾ ಕ್ಯಾ ಸಂಬಂಧ ಹೈ. भगवान तो है स्वर्ग का रचयिता, माता पिता है. भगवान को कभी नर्क अथवा दुखधाम का रचयिता नहीं कही. ಹೊಸಬರಿಗೆ ಪ್ರಶ್ನೆ ಕೇಳಿ, ಪರಮಾತ್ಮನಿಗೂ ನಿಮಗೂ ಏನು ಸಂಬಂಧ ಇದೆ? ಪರಮಾತ್ಮ ಮಾತಾ ಪಿತಾ ಅಂತ ಹೇಳ್ತೀರಿ ಅಂದಮೇಲೆ ಅವನು ಸ್ವರ್ಗದ ರಚಯಿತ ಆಗಿದ್ದಾನೆ ವಿನಃ ನರ್ಕದ ರಚಯಿತ ಅಲ್ಲ ಅಂತ ತಿಳಿಸಿ. ಪರಮಾತ್ಮ ಬ್ರಹ್ಮ ದ್ವಾರ स्वर्ग की स्थापना करते, जरूर नई दुनिया स्वर्ग ही रचेंगे. ಪರಮಾತ್ಮ ಸುಖದಾತ ಅಂದರೆ ಅವಶ್ಯವಾಗಿ ಅವನು ಬ್ರಹ್ಮಾರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡ್ತಾನೆ, ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾನೆ. परमात्मा ब्रह्मा द्वारा पहले ब्राह्मण रचते, उनको राजयोग सिखलाते, जो फिर ब्राह्मण से देवता बनते. तो ब्रह्मा द्वारा ब्राह्मण फिर विष्णु द्वारा दैवी धर्म होगा. ಸಂಗಮ ಯುಗದಲ್ಲಿ ಪರಮಾತ್ಮ ಮೊದಲು ಬ್ರಹ್ಮಾರವರನ್ನು ರಚನೆ ಮಾಡ್ತಾರೆ, ಅವರ ಮೂಲಕ ಬ್ರಾಹ್ಮಣರನ್ನು ರಚಿಸ್ತಾರೆ. ಈ ಬ್ರಾಹ್ಮಣರೇ ಭವಿಷ್ಯದ ವಿಷ್ಣುಪುರಿಯ ದೇವತೆಗಳಾಗ್ತಾರೆ. ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮ ಸ್ಥಾಪನೆ ಆಗ್ತದೆ, ವಿಷ್ಣುವಿನ ಮೂಲಕ ದೈವಿ ಧರ್ಮದ ಸ್ಥಾಪನೆ ಆಗ್ತದೆ. ವಿಷ್ಣು ಧರ್ಮ ಮೇ ತುಮ್ ಜಾತೆ ಹೋ. ಈಗ ಬ್ರಾಹ್ಮಣ ಧರ್ಮದಲ್ಲಿ ಇದ್ದೀರಿ, ನಾಳೆ ನೀವು ವಿಷ್ಣು ಧರ್ಮಕ್ಕೆ ಹೋಗ್ತೀರಿ. ಅಭಿ ಈಶ್ವರೀಯ ಧರ್ಮ ಅಥವಾ ಬ್ರಾಹ್ಮಣ ಧರ್ಮ ಮೇ ಆಯೇ ಹೋ, ಫಿರ್ ಭವಿಷ್ಯ ದೈವಿ ಧರ್ಮ ಮೇ ಜಾಯೇಂಗೆ. ಈಗ ನೀವು ಬ್ರಾಹ್ಮಣ ಧರ್ಮದಲ್ಲಿ ಬಂದಿದ್ದೀರಿ, ನಾಳೆ ಭವಿಷ್ಯದ ದೈವಿ ಧರ್ಮಕ್ಕೆ ಹೋಗ್ತೀರಿ. ಪ್ರಜಾಪಿತಾ ಬ್ರಹ್ಮ ದ್ವಾರ ಮುಖವಂಶಾವಲಿ ಬ್ರಾಹ್ಮಣ ರಚೆ, वह ठहरे बच्चे. सन्यासी भी मुख से रचते, परंतु वह बच्चे नहीं रचते, वह फॉलोवर्स रचते हैं. ಇಲ್ಲಿ ಶಿವಬಾಬಾ ಪ್ರಜಾಪಿತಾ ಬ್ರಹ್ಮಾರವರ ಮೂಲಕ ಯಾವ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ ಅವರಿಗೆ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಅಂತ ಹೇಳಲಾಗ್ತದೆ. ಈ ಸಂಗಮ ಯುಗದ ಬ್ರಾಹ್ಮಣರು ಅಂದರೆ ನಿರಾಕಾರ ಪರಮಪಿತನಿಗೂ ಮಕ್ಕಳು ಹಾಗೂ ಸಾಕಾರದಲ್ಲಿ ಪ್ರಜಾಪಿತಾ ಬ್ರಹ್ಮ ತಂದೆಗೂ ಇವರು ಮಕ್ಕಳಾಗಿರ್ತಾರೆ. ಸನ್ಯಾಸಿಗಳು ಸಹ ಮುಖದಿಂದ ಉಪದೇಶ ಮಾಡಿ ಅನೇಕ ಶಿಷ್ಯರನ್ನು ರಚನೆ ಮಾಡ್ತಾರೆ, ಆದರೆ ಅವರಿಗೆ ಮಕ್ಕಳು ಅಂತ ಹೇಳಲಿಕ್ಕಾಗೋದಿಲ್ಲ. ಇಂತಹ ಗುರುಗಳ ಶಿಷ್ಯರು ಅಂತಲೇ ಹೇಳಬೇಕಾಗ್ತದೆ ವಿನಃ ಇಂತಹ ಗುರುಗಳ ಮಕ್ಕಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಮಾತ್ರ ನಾವು ಪ್ರಜಾಪಿತಾ ಬ್ರಹ್ಮನಿಗೂ ಮಕ್ಕಳು, ನಿರಾಕಾರ ಶಿವನಿಗೂ ಮಕ್ಕಳಾಗಿದ್ದೇವೆ. ಉನ್ಕೋ ತೋ ವಂಶ ನಹಿ ಕಹಾ ಜಾತಾ, ಮುಖ ಸೆ ಕಹತೆ ತುಮ್ ಹಮಾರೆ ಫಾಲೋವರ್ಸ್ ಹೋ. ಸನ್ಯಾಸಿಗಳ ವಂಶ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ತಮ್ಮ ಮುಖದಿಂದ ಹೇಳ್ತಾರೆ, ನೀವೆಲ್ಲರೂ ನಮ್ಮ ಶಿಷ್ಯರು. ಅಲ್ಲಿ ಹೋಗುವಂಥ ಭಕ್ತರಿಗೆ ನೀವೆಲ್ಲರೂ ನಮ್ಮ ಶಿಷ್ಯರು ಅಂತ ಹೇಳ್ತಾರೆ ವಿನಃ ಮಕ್ಕಳು ಅಂತ ಹೇಳೋದಿಲ್ಲ. ವಂಶಕ್ಕೋ ತೋ ವರ್ಷ ಮಿಲೆ. ಒಂದು ವೇಳೆ ಮಕ್ಕಳು ಅಂತ ಹೇಳಿದರೆ
ಮಕ್ಕಳಿಗೆ ಆಸ್ತಿ ಕೊಡಬೇಕಾಗ್ತದೆ. ಯಹ ತೋ ತುಮ್ ಬಚ್ಚೆ ಜಾನ್ತೆ ಹೋ ದಿನ್ ಪ್ರತಿದಿನ್ ಬ್ರಹ್ಮ ಮುಖ ವಂಶಾವಲಿ ಕಿ ವೃದ್ಧಿ ಹೋತಿ ಜಾएगी, बीके बहुत होते जाएंगे, जितने देवताएं बनने वाले होंगे उतने ಬ್ರಾಹ್ಮಣ್ ಜರೂರ್ ಬನೇಗೆ. ದಿನೇ ದಿನೇ ಈಗ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರ ವೃದ್ಧಿ ಆಗ್ತಾ ಹೋಗ್ತದೆ. ಎಷ್ಟು ಜನ ದೇವತಾ ಆಗೋರಿದ್ದಾರೋ ಅಷ್ಟು ಜನನು ಸಂಗಮ ಯುಗದಲ್ಲಿ ಬಂದು ಬ್ರಾಹ್ಮಣರಾಗ್ತಾರೆ. तो यह बाबा आकर नई दुनिया के लिए नई बातें सुनाते हैं. ತಂದೆ ಸಂಗಮ ಯುಗದಲ್ಲಿ ಬಂದು ಹೊಸ ಪ್ರಪಂಚಕ್ಕಾಗಿ ಹೊಸ ಹೊಸ ಮಾತುಗಳನ್ನು ತಿಳಿಸಿಕೊಡ್ತಾರೆ. ನೈ ದುನಿಯಾ ಕೆ ಲಿಯೆ ನೈ ಬಾತೆ ಹೋನೆ ಕೆ ಕಾರಣ ಶಾಸ್ತ್ರೋ ಮೇ ಕಹಾ ಭಿ ಯಹ ಬಾತೆ ನಹಿ ಹೈ. ಹೊಸ ಜಗತ್ತಿನ ಸಲುವಾಗಿ ಹೊಸ ಜ್ಞಾನ ಹೊಸ ಮಾತುಗಳು ಶಿವಬಾಬಾ ಸಂಗಮ ಯುಗದಲ್ಲಿ ಮಾತ್ರ ತಿಳಿಸೋದ್ರಿಂದ ಈ ವಿಷಯಗಳು ಶಾಸ್ತ್ರಗಳಲ್ಲಿ ಎಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾರೆ ಬಾ. ಶಾಸ್ತ್ರೋ ಮೇ ಯಹ ಬಾತೆ ನಹಿ ಹೈ ಇಸ್ಲಿಯೇ ಮನುಷ್ಯ ಮುಂಜತೆ. ಶಾಸ್ತ್ರಗಳಲ್ಲಿ ಈ ಮಾತುಗಳು ಇಲ್ಲದೇ ಇರುವ ಕಾರಣ ಮನುಷ್ಯರು ಗೊಂದಲಕ್ಕೆ ಒಳಗಾಗ್ತಿದ್ದಾರೆ. तुम्हारी है ईश्वरीय संप्रदाय, परंतु जो ईश्वरीय संतान बनकर फिर ईश्वर को फारकती दे आसुरी संप्रदाय बन पड़ते. एक बारी मम्मा बाबा कहा ज्ञान सुना तो उनको वर्षा जरूर मिलेगा. मम्मा बाबा कहते रहते हैं, लिखते भी है पिताश्री मातेश्वरी. प्रजापिता ब्रह्मा तो मशहूर है ना, शिव बाबा भी नामी ग्रामी. आत्मा कहती है गॉड फादर, बाप कहते मैं पहले पहले प्रजापिता ब्रह्मा को अडॉप्ट करता हूँ. यह ब्रह्मा की अडॉप्शन सब ब्राह्मण है, तो नई रचना हुई ना, जरूर बहुत होंगे. ಬಾಬಾ ಹೇಳ್ತಾರೆ, ಇದು ಈಶ್ವರೀಯ ಸಂಪ್ರದಾಯ. ಅನೇಕರು ಈಶ್ವರನ ಮಕ್ಕಳಾಗಿ ಮತ್ತೆ ಈಶ್ವರನ ಕೈ ಬಿಟ್ಟು ಆಸುರಿ ಸಂಪ್ರದಾಯಕ್ಕೆ ಹೋಗಿಬಿಡ್ತಾರೆ. ಆದರೆ ಒಂದು ಸಲ ಬಂದು ಅವರು ಮಮ್ಮ ಬಾಬಾ ಅಂತ ಹೇಳಿದರೆ ಸಾಕು, ಅವರಿಗೂ ಆಸ್ತಿ ಅವಶ್ಯವಾಗಿ ಸಿಗ್ತದೆ. ಅನೇಕರು ಪತ್ರನೂ ಬರೀತಾರೆ. ಪಿತಾಶ್ರೀ ಬ್ರಹ್ಮ ಮಾತೇಶ್ವರಿ ಜಗದಂಬಾ ಸರಸ್ವತಿಯವರಿಗೆ ಯಾದ್ ಪ್ಯಾರ್ ಅಂತನೂ ಪತ್ರದಲ್ಲಿ ಬರೀತಾರೆ. ಶಿವನ ಹೆಸರು ಸಹ ನಾಮಿಗ್ರಾಮಿ ಆಗಿದೆ. ಕೆಲವರು ಶಿವ್ ಬಾಬಾ ಕೇರ್ ಆಫ್ ಬ್ರಹ್ಮ ಅಂತನೂ ಬರೀತಾರೆ. ಆತ್ಮ ಹೇಳ್ತದೆ, ನನ್ನ ಆತ್ಮಿಕ ತಂದೆ ಶಿವ್ ಬಾಬಾ ಆಗಿದ್ದಾರೆ. ಅವರೇ ಬಂದು ಪ್ರಜಾಪಿತಾ ಬ್ರಹ್ಮನಿಗೆ ಮೊದಲು ದತ್ತು ಮಾಡಿಕೊಡ್ತಾರೆ. ಅವರ ಮೂಲಕ ನಮ್ಮನ್ನು ರಚನೆ ಮಾಡ್ತಾರೆ. जरूर बहुत ब्राह्मण होंगे तो यह नई रचना हुई. इतने सब विषय से थोड़े ही पैदा हो सकते. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಪ್ರಜಾಪಿತಾ ಬ್ರಹ್ಮನ ಮಕ್ಕಳು ಅಂದರೆ ರಾಶಿ ರಾಶಿ ಸಂಖ್ಯೆಯಲ್ಲಿ ಇರ್ತಾರೆ. ಮುಖದ ರಚನೆ ಇದು ವಿನಃ ದೈಹಿಕ ರಚನೆ ಅಲ್ಲ. ವಿಷದಿಂದ ಹುಟ್ಟಿಸಿದರೆ ಇಷ್ಟೊಂದು ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ವಿಕಾರದ ವಿಷದಿಂದ ಹುಟ್ಟಿಸೋರು ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಇದು ಮುಖವಂಶಾವಳಿ ಆಗಿರೋದ್ರಿಂದ ಬ್ರಹ್ಮನಿಗೆ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ. ಗಾಯಾ ಭಿ ಜಾತಾ ಪ್ರಜಾಪಿತಾ ಬ್ರಹ್ಮ और जगत अम्बा. ब्रह्मा भी एक है, विष्णु भी एक है, लक्ष्मी नारायण भी एक है, जगदम्बा भी एक होती. इन्हीं फीचर्स वाला फिर कभी नहीं देखेंगे. हर मनुष्य फिर कल्प बाद ही उसी फीचर्स में देखा जा सकता है. ಬಾಬಾ ಹೇಳ್ತಾರೆ, ಈ ಸೃಷ್ಟಿ ನಾಟಕದಲ್ಲಿ
ಬ್ರಹ್ಮ ಬಾಬೋರು ಒಬ್ಬರೇ, ವಿಷ್ಣುನೂ ಒಬ್ಬರೇ, ಲಕ್ಷ್ಮೀನಾರಾಯಣರು ಒಬ್ಬರೇ, ಜಗದಂಬಾ ಸರಸ್ವತಿನೂ ಒಬ್ಬರೇ. ಅದೇ ಆತ್ಮ ಭಿನ್ನ ಭಿನ್ನ ಪಾತ್ರ ಮಾಡಿದ್ರೂ ಸಹ ಒಂದು ಜನ್ಮದಲ್ಲಿ ಇರುವಂಥ ನಾಮ ರೂಪ ವೇಷ ಅವರಿಗೆ ಇನ್ನೊಂದು ಜನ್ಮದಲ್ಲಿ ಸಿಕ್ಕಿರೋದಿಲ್ಲ. ಅಲ್ಲಿಯ ದೈಹಿಕ ಲಕ್ಷಣಗಳೇ ಬೇರೆ ಇರ್ತವೆ, ಮುಖಚರ್ಯನೇ ಬೇರೆ ಇರ್ತದೆ, ಪಾತ್ರನೂ ಬೇರೆ ಇರ್ತದೆ. ಒಬ್ಬ ಮನುಷ್ಯ ಸೃಷ್ಟಿ ನಾಟಕದಲ್ಲಿ ಒಂದು ನಾಮ ರೂಪ ಧರಿಸಿ ಪಾತ್ರ ಮಾಡಿಬಿಟ್ರೆ ಅದೇ ನಾಮ ರೂಪ ವೇಷ ಧರಿಸಿ ಮತ್ತೊಮ್ಮೆ ಪಾತ್ರ ಮಾಡಲಿಕ್ಕೆ ಆಗೋದಿಲ್ಲ. कल्प बाद ही उसी फीचर्स में देखा जा सकता है. ಅದೇ ನಾಮ ರೂಪ ವೇಷ ಹೈಟೋ ವೇಟೋ ಪರಿಸರ ಪರಿವಾರ ಅದೇ ಸಿಗಬೇಕು ಅಂದರೆ ಮುಂದಿನ ಕಲ್ಪದಲ್ಲಿ ಮಾತ್ರ ಅವನಿಗೆ ಸಿಗ್ತದೆ. यहाँ तो एक को ही बहुत फीचर्स में बना देते. यहाँ बहुतों के नाम राधे कृष्ण है, परंतु समझते थोड़े ही. ಆದರೆ ಈ ಕಲಿಯುಗದಲ್ಲಿ ಒಬ್ಬನೇ ವ್ಯಕ್ತಿ ಅನೇಕ ವೇಷಗಳನ್ನು ಧರಿಸಿ ಪಾತ್ರ ಮಾಡ್ತಾನೆ. ಒಬ್ಬೊಬ್ಬರ ಮುಂದೆ ಒಂದೊಂದು ರೀತಿಯಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆದರೆ ವಾಸ್ತವಿಕವಾಗಿ ಒಬ್ಬರಿಗೆ ಒಂದು ಸಲ ಸಿಕ್ಕಿರುವಂಥ ನಾಮ ವೇಷ ರೂಪ ಇನ್ನೊಂದು ಜನ್ಮದಲ್ಲಿ ಸಿಗೋದಿಲ್ಲ. ಇಲ್ಲಿ ಅನೇಕರು ತಮಗೆ ರಾಧಾಕೃಷ್ಣ ಅಂತ ಹೆಸರನ್ನು ಇಟ್ಕೊಂಡಿದ್ದಾರೆ. ಆದರೆ ಅವರೇನು ನಿಜವಾದ ರಾಧಾಕೃಷ್ಣರು ಅಲ್ಲ. ರಾಧಾಕೃಷ್ಣರು ಅಂದರೆ ಸ್ವರ್ಗದ ಪ್ರಥಮ ರಾಜಕುಮಾರ ರಾಜಕುಮಾರಿಯಾಗಿರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. तो नई दुनिया के लिए यह नया ज्ञान है. बाप कहते हमने ही कल्प पहले भी यह नई बातें सुनाई थी, फिर सुना रहे हैं, तुम अभी सुन रहे. ಬಾಬಾ ಹೇಳ್ತಾರೆ, ಈ ಹೊಸ ಜ್ಞಾನ ಪ್ರತಿ ಕಲ್ಪದಲ್ಲೂ ಸಹ ಬಂದು ಸಂಗಮ ಯುಗದಲ್ಲಿ ನಾನು ಹೊಸದಾಗಿ ಹೇಳ್ತೀನಿ. ಯಾರು ಹಿಂದೆ ಕೇಳಿದ್ರು ಅವರೇ ಬಂದು ಈಗ ಪುನಃ ಈ ಹೊಸ ಜ್ಞಾನ ಕೇಳ್ತಾ ಇದ್ದಾರೆ. ತುಮ್ ದೇವತಾ ಬನ್ ಜಾಯೆಂಗೆ ತೋ ಫಿರ್ ಯಹ ಜ್ಞಾನ್ ಖಲಾಸ್ ಹೋ ಜಾಯೆ. ನೀವು ಯಾವಾಗ ದೇವತೆಗಳ ಆಗ್ತೀರಿ ಆಗ ಈ ಜ್ಞಾನ ಅಲ್ಲಿಗೆ ಸಮಾಪ್ತಿಯಾಗ್ತದೆ. ಇತನಿ ऊंची चढ़ाई यह भी गाया हुआ है. आश्चर्यवत अपने बाप के बनंती सुनंती औरों को सुनावंती फिर अहो माया भागಂತಿ ಹೋ ಜಾತೆ. ಬಾಬಾ ಹೇಳ್ತಾರೆ, ಇದು ಬಹಳ ಎತ್ತರದ ಗುರಿಯಾಗಿದೆ, ಬಹಳ ಎತ್ತರಕ್ಕೆ ಹೋಗಬೇಕು. ಆ ಕಾರಣದಿಂದ ಕೆಲವರು ಮಧ್ಯದಿಂದನೇ ವಾಪಸ್ ಹೋಗಿಬಿಡ್ತಾರೆ. ತಂದೆಯ ಜ್ಞಾನವನ್ನು ಆಶ್ಚರ್ಯದಿಂದ ಕೇಳ್ತಾರೆ, ಹೇಳ್ತಾರೆ. ಇದ್ದಕ್ಕಿದ್ದಂಗೆ ಮಾಯೆಗೆ ವಶ ಆಗಿ ಭಾಗಂತಿ ಆಗಿಬಿಡ್ತಾರೆ, ತಂದೆಯ ಕೈ ಬಿಟ್ಟು ಹೋಗಿಬಿಡ್ತಾರೆ. फिर किसको यह कह नहीं सकते कि बीके के पास चलो, यह भी ಡ್ರಾಮಾ ಮೇ ನೂಂದ್ ಹೈ. ಅಂಥವ್ರ ಮುಂದೆ ಯಾರಿಗೂ ಜ್ಞಾನ ಹೇಳೋದಿಲ್ಲ. ಬ್ರಹ್ಮಕುಮಾರಿಯರ ಹತ್ತಿರ ಹೋಗಿ ಅಂತನೂ ಹೇಳೋದಿಲ್ಲ. ಇದು ಸಹ ನಾಟಕದಲ್ಲಿ ಪೂರ್ವ ನಿರ್ಧಾರಿತ ಆಗಿದೆ. ನಥಿಂಗ್ ನ್ಯೂ, ಬಹುತ್ ಆತೆ ಅವ್ರು ಜಾತೆ ರಹೆ. ಯಾವುದು ಹೊಸದಲ್ಲ ಅಂತ ಹೇಳ್ತಾರೆ. ಬಹಳ ಜನ ಹೀಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಭಟ್ಟಿ ಮೇ ಬೈಠೆ ಹುए भी माया से हार कर भागंती हो गई. स्वर्ग में तो आएंगे लेकिन जैसा पुरुषार्थ किया है वैसा पद पाएंगे. ಯಜ್ಞದ ಪ್ರಾರಂಭದಲ್ಲಿ 14 ವರ್ಷಗಳ ಸಮಯ ಭಟ್ಟಿಯಲ್ಲಿ ಕುಳಿತಿರುವಂಥ ಮಕ್ಕಳು ಸಹ ತಂದೆಯ ಕೈ ಬಿಟ್ಟು ಹೋಗಿದ್ದಾರೆ. ಅವರೆಲ್ಲರೂ ಸ್ವರ್ಗದಲ್ಲಿ ಅವಶ್ಯವಾಗಿ ಬರ್ತಾರೆ. ಆದರೆ ಅವರೆಷ್ಟು ಪುರುಷಾರ್ಥ ಮಾಡಿದಾರೋ ಅಷ್ಟೇ ಪದವಿ ಅವರಿಗೆ ಸಿಗ್ತದೆ.
अपने लिए या अपने संबंधियों के लिए भी कोई पूछे तो बाबा बता सकते, खुद भी समझ सकते कि इस हालत में क्या पद होगा. ಒಂದು ವೇಳೆ ನಿಮ್ಮ ಪುರುಷಾರ್ಥದ ಬಗ್ಗೆ, ನಿಮ್ಮ ಪದವಿಯ ಬಗ್ಗೆ, ನಿಮ್ಮ ಸಂಬಂಧಿಕರ ಪುರುಷಾರ್ಥ ಪದವಿಯ ಬಗ್ಗೆ ನೀವು ಬಾಬಾವ್ರಿಗೆ ಕೇಳಿದರೆ ಬಾಬಾ ತಕ್ಷಣ ಹೇಳಬಹುದು ನಿಮಗಿಂಥದೇ ಪದವಿ ಇದೆ ಅಂತ. ಆದರೆ ಮಕ್ಕಳು ಕೇಳುವ ಧೈರ್ಯ ಮಾಡೋದಿಲ್ಲ, ಅದಕ್ಕೆ ಬಾಬಾ ಹೇಳೋದಿಲ್ಲ. ಬಾಬಾ ಹೇಳ್ತಾರೆ, ನಿಮಗೇ ಅರ್ಥ ಆಗ್ತದೆ, ನಿಮ್ಮ ಪುರುಷಾರ್ಥದ ಆಧಾರದಿಂದ ನಿಮಗೆ ಯಾವ ಪದವಿ ಸಿಗಬಹುದು ಅನ್ನೋದು ನಿಮಗೇ ಗೊತ್ತಾಗ್ತದೆ, ನೀವೇ ನೋಡ್ಕೋಬಹುದು ಅಂತ ಹೇಳ್ತಾರೆ ಬಾ. अब बाप समझाते, दिल्ली में सब धर्मों की कॉन्फ्रेंस करते, सृष्टि पर शांति कैसे स्थापन हो या आपस में मिलकर कैसे एक हो जाए, एक तो हो न सके. ಇನ್ನು ಸೇವೆಯ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ, ಆಗಾಗ ದೆಹಲಿಯಲ್ಲಿ ಧರ್ಮ ಸಮ್ಮೇಳನಗಳನ್ನು ಮಾಡ್ತಿರ್ತಾರೆ. ಪರಸ್ಪರರಲ್ಲಿ ಏಕತೆ ಬರಬೇಕು, ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಆಗಬೇಕು ಅಂತ ಧರ್ಮ ಸಮ್ಮೇಳನಗಳನ್ನು ಮಾಡ್ತಿರ್ತಾರೆ. ಬಾಬಾ ಹೇಳ್ತಾರೆ, ಇವ್ರು ಯಾರೂ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. रिलीजियस हेड की कॉन्फ्रेंस है, परंतु उनको तो पता नहीं कि धर्म नंबरवार कैसे आते, पहला धर्म कौन सा है. ಅನೇಕ ಧರ್ಮದ ಮುಖಂಡರು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ, ಆದರೆ ಅವರಿಗೆ ಧರ್ಮಗಳ ಇತಿಹಾಸ ಗೊತ್ತಿಲ್ಲ. ಮೊದಲನೇ ಸ್ಥಾನದಲ್ಲಿ ಬರುವ ಧರ್ಮ ಯಾವುದು ಅಂತಲೂ ಗೊತ್ತಿಲ್ಲ. रिलीजियस हेड्स माना जिसने धर्म स्थापन किया वह हेड्स आए. जैसे चीफ मिनिस्टर्स की कॉन्फ्रेंस होती है तो उसमें कलेक्टर व जज आदि नहीं आ सकते. गवर्नर्स की आपस में कॉन्फ्रेंस होगी तो गवर्नर्स ही आएंगे. हाँ करके अपने प्राइवेट सेक्रेटरी आदि को साथ में ले आए. विचार करना चाहिए, यह सब धर्म नंबरवार कैसे स्थापन होते, सबसे बड़ा धर्म कौन सा है. आदि सनातन देवता धर्म ही था, उस धर्म का हेड कहाँ है, वह धर्म किसने स्थापन किया, कृष्ण तो अभी है नहीं. ಬಾಬಾ ಹೇಳ್ತಾರೆ, ಧರ್ಮ ಸಮ್ಮೇಳನಗಳಲ್ಲಿ ಧರ್ಮದ ಮುಖಂಡರೇ ಬರಬೇಕು ವಿನಃ ಬೇರೆಯವರು ಬರಬಾರದು. ಹೇಗೆ ಗವರ್ನರ್ಸ್ಗಳ ಸಮ್ಮೇಳನದಲ್ಲಿ ಎಲ್ಲ ಗವರ್ನರ್ಸ್ಗಳೇ ಬರ್ತಾರೆ, ಚೀಫ್ ಮಿನಿಸ್ಟರ್ಸ್ಗಳ ಸಮ್ಮೇಳನದಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳೇ ಬರ್ತಾರೆ, ರಾಜ್ಯಪಾಲರ ಸಮ್ಮೇಳನದಲ್ಲಿ ರಾಜ್ಯಪಾಲರೇ ಬರ್ತಾರೆ. ಜಾಸ್ತಿ ಅಂದರೆ ತಮ್ಮ ತಮ್ಮ ಪ್ರೈವೇಟ್ ಸೆಕ್ರೆಟ್ರಿಗಳನ್ನು ಅವರು ಕರ್ಕೊಂಡು ಬರ್ತಾರೆ. ಆದರೆ ಮಂತ್ರಿಗಳ ಸಮ್ಮೇಳನದಲ್ಲಿ ನ್ಯಾಯಾಧೀಶರು ಬರೋದಿಲ್ಲ ಅಥವಾ ಕಲೆಕ್ಟರ್ಸ್ಗಳು ಬರೋದಿಲ್ಲ. ಹಾಗೆ ಧರ್ಮ ಸಮ್ಮೇಳನ ಅಂದರೆ ಅಲ್ಲಿ ಎಲ್ಲ ಧರ್ಮದ ಮುಖಂಡರೇ ಬರಬೇಕು, ಅವರಿಗೆ ನೀವು ತಿಳಿಸಬೇಕು. ಎಲ್ಲ ಧರ್ಮಗಳಲ್ಲಿ ಅತಿ ಪ್ರಾಚೀನ ಧರ್ಮ ಯಾವುದು, ದೊಡ್ಡ ಧರ್ಮ ಯಾವುದು, ಆ ಧರ್ಮದ ಹೆಡ್ ಯಾರು ನೀವು ತಿಳಿಸ್ರಿ. ಕೃಷ್ಣ ದೇವತಾ ಧರ್ಮದ ಪ್ರಥಮ ಪುರುಷ, ಪ್ರಥಮ ರಾಜಕುಮಾರ ಅಂತ ಹೇಳ್ರಿ. ಆದರೆ ಅವನು ಈಗ ಇಲ್ಲ ಈ ಕಲಿಯುಗ. कृष्ण को मानने वाले वल्लभाचारी तो जरूर हमारा देवता धर्म था, वह फिर हिंदू धर्म कह देते, परंतु हिंदू धर्म तो है नहीं. ಕೃಷ್ಣನಿಗೆ ಮಾನ್ಯತೆ ಕೊಡುವಂತಹ ವಲ್ಲಭಾಚಾರಿಗಳಿಗೆ ನೀವು ಕರಿಬೇಕು, ಹೇಳಬೇಕು, ಮೊದಲು ಭಾರತದಲ್ಲಿ ದೇವತಾ ಧರ್ಮ ಇತ್ತು, ನಂತರ ಆ ಧರ್ಮದ ಹೆಸರು ಬದಲಾಗಿದೆ. ಈಗ ಇರುವ ಹಿಂದೂಗಳೆಲ್ಲರೂ ಮೂಲತಃ ದೇವತಾ ಧರ್ಮದವರಾಗಿದ್ದಾರೆ ಅಂತ ತಿಳಿಸಿರಿ. तो धर्मों के हेड्स
आने चाहिए। साथ में भल सेक्रेटरी आदि को भी ले आए। मुख्य धर्ಮ तो है ही चार, उनके ಹೆಡ್ಸ್ चाहिए. ಬಾಬಾ ಹೇಳ್ತಾರೆ, ಎಲ್ಲ ಧರ್ಮದ ಮುಖಂಡರು ಬರಬೇಕು. ಭಲೆ ಅವರ ಜೊತೆಗೆ ಅವರು ತಮ್ಮ ಕಾರ್ಯದರ್ಶಿಗಳನ್ನು ಕರ್ಕೊಂಡು ಬರ್ಬೋದು. ಮುಖ್ಯವಾಗಿ ಇರುವಂಥ ಧರ್ಮಗಳು 4. ಆ 4 ಧರ್ಮದ ಮುಖ್ಯಸ್ಥರನ್ನು ಕರೆಸಬೇಕು. ದೇವತಾ ಕಾ ಹೆಡ್ ಕೌನ್ ಹೈ? गाते तो है गॉडेस ऑफ नॉलेज सरस्वती. प्रजापिता ब्रह्मा तो जरूर यही बड़े होंगे. वह भी समझेंगे ब्रह्मा से ब्राह्मण धर्म हुआ है. देवता धर्मದ ಮೂಲ ಪುರುಷ ಯಾರು? ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬಾ ಸರಸ್ವತಿ. ಅವರೇ ದೇವತಾ ಧರ್ಮದ ಆದಿದೇವ ಆದಿದೇವಿಯಾಗಿದೆ, ಮೂಲ ಪುರುಷರಾಗಿದೆ. ಅವರ ಮೂಲಕ ಮೊದಲು ಬ್ರಾಹ್ಮಣ ಧರ್ಮ ಸ್ಥಾಪನೆಯಾಗ್ತದೆ. ನಂತರ ಅವರ ಮೂಲಕನೇ ದೇವತಾ ಧರ್ಮದ ಸ್ಥಾಪನೆಯಾಗ್ತದೆ. परंतु यह नहीं जानते कि यह ब्राह्मणों को कैसे पढ़ाकर देवता बनाते. ಬ್ರಹ್ಮ ತಂದೆಯಿಂದ ಬ್ರಾಹ್ಮಣ ಧರ್ಮ ಸ್ಥಾಪನೆ ಆಗ್ತದೆ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಈ ಬ್ರಾಹ್ಮಣರು ಭವಿಷ್ಯದಲ್ಲಿ ದೇವತೆಗಳು ಹೇಗೆ ಆಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ವಹ ಬ್ರಾಹ್ಮಣ ಭಿ ಕಹತೆ हम ब्रह्मा की संतान, परंतु कैसे पैदा हुए यह नहीं जानते. ಲೌಕಿಕದ ಬ್ರಾಹ್ಮಣರು ಹೇಳ್ತಾರೆ, ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಅಂತ. ಆದರೆ ಆ ಬ್ರಹ್ಮನಿಂದ ನಾವು ಹೇಗೆ ಹುಟ್ಟಿದ್ದೇವೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಫಿರ್ ಬ್ರಾಹ್ಮಣೋ ಮೇ ಕೋಯಿ ಪುಷ್ಕರಣಿ, ಕೋಯಿ ಸಾರಸಿದ್ಧ, ಕೋಯಿ कैसे. यहाँ तो ब्रह्मा के बच्चे ब्राह्मण ही ब्राह्मण और कोई फूट इनमें पड़ती नहीं. ಲೌಕಿಕದ ಬ್ರಾಹ್ಮಣರಲ್ಲಿ ಅನೇಕ ಉಪಜಾತಿಗಳಿವೆ, ಅನೇಕ ಪ್ರಕಾರದ ಬ್ರಾಹ್ಮಣರಿದ್ದಾರೆ. ಸಂಗಮ ಯುಗದ ಬ್ರಾಹ್ಮಣರಲ್ಲಿ ಅನೇಕ ಪ್ರಕಾರದ ಬ್ರಾಹ್ಮಣರು ಇಲ್ಲ. ಒಂದೇ ಪ್ರಕಾರದ ಬ್ರಾಹ್ಮಣರು, ಒಂದೇ ಮತದಿಂದ ನಡೆಯುವಂಥವರು, ಒಬ್ಬನಿಂದ ಶಿಕ್ಷಣ ಪಡೆಯುವಂಥವರು, ಒಬ್ಬನಿಗೆ ತಂದೆ ಅಂತ ಒಪ್ಪಿಕೊಳ್ಳುವಂತಹ ಏಕ ಮತದಿಂದ ನಡೆಯುವಂಥ ಬ್ರಾಹ್ಮಣರು ಸಂಗಮ ಯುಗದಲ್ಲೇ ಇದ್ದಾರೆ. ಇಲ್ಲಿ ಬ್ರಾಹ್ಮಣರಲ್ಲಿ ಏನಾಗೋದಿಲ್ಲ ಅಂದರೆ ಭಿನ್ನ ಮತ ಬರೋದಿಲ್ಲ. ನ ಕಭಿ ದೇವತಾओं में फूट पड़ती. ಆ ಕಾರಣದಿಂದ ಭವಿಷ್ಯದ ದೇವತೆಗಳಲ್ಲಿಯೂ ಸಹ ಭಿನ್ನ ಮತ ಬರೋದಿಲ್ಲ. ಸೂರ್ಯವಂಶಿ ಸಬ್ ಸೂರ್ಯವಂಶಿ, ಮತಭೇದಕ್ಕೆ ಬಾತನೇ. ಸೂರ್ಯವಂಶದಲ್ಲಿ ಇರೋರೆಲ್ಲರೂ ಸೂರ್ಯವಂಶಿಗಳೇ ಆಗಿರ್ತಾರೆ ವಿನಃ ಅಲ್ಲಿ ಇನ್ನೊಂದು ವಂಶ, ಇನ್ನೊಂದು ಮತ ಇರೋದಿಲ್ಲ. ತೋ ಬಾಪ್ ಸೆ ತುಮ್ ಯಹ ನೈ ನೈ ಬಾತೆ ಸುನ್ತೆ ಹೋ. ಮುಂದೆ ದ್ವಾಪರ ಯುಗದಿಂದ 2 ಮತ, 2 ಜಾತಿಗಳು, ಮತಭೇದಗಳು, ಅನೇಕ ಶಾಖೆಗಳು ನಿರ್ಮಾಣ ಆಗ್ತಾ ಹೋಗ್ತವೆ. ಎಲ್ಲರೂ ಡಿವೈಡ್ ಆಗ್ತಾ ಹೋಗ್ತಾರೆ. ಮೊದಲು ಎಲ್ಲರೂ ಒಂದೇ ಆಗಿದ್ದರು. अब बाप ने बच्चों को वर्षा देने के लिए अडॉप्ट किया है. ऐसा बाप टीचर गुरु उनको फारकती दे, पढ़ाई थोड़े ही छोड़ देनी चाहिए. पढ़ाई छोड़ी माना बाप को छोड़ा. स्टूडेंट नहीं तो बच्चे भी नहीं. बाप को छोड़ा गोया वर्षे को गंवाया. ಬಾಬಾ ಹೇಳ್ತಾರೆ, ನಿಮಗೆ ನಾನೇ ಗುರು ಶಿಕ್ಷಕ, ನಾನೇ ವಿದ್ಯಾಭ್ಯಾಸನೂ ಕಲಿಸ್ತೀನಿ, ದಾರಿನೂ ತೋರಿಸ್ತೀನಿ, ಆಸ್ತಿನೂ ಕೊಡ್ತೀನಿ. ಇಂಥ ತಂದೆಗೆ ಡೈವೋರ್ಸ್ ಕೊಟ್ಟು ಬಿಟ್ಟು ಹೋಗ್ತೀರಿ ಅಂದರೆ ಶಿಕ್ಷಕನಿಗೂ ಬಿಟ್ಟು ಹೋಗ್ತೀರಿ, ಸದ್ಗುರುಗೂ ಬಿಟ್ಟು ಹೋಗ್ತೀರಿ,
ತಂದೆಯ ಆಸ್ತಿಯನ್ನು ಕಳ್ಕೊಳ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. अब कयामत का समय, सबको वापिस जाना है, हिसाब किताब चुकतू कर, सोना आग में डालते हैं तो प्योर हो जाता है, अब आग तो सारी दुनिया को लगनी है, परंतु इस आग में पावन नहीं हो सकेंगे. ವಿನಾಶದ ಸಮಯ ಹತ್ತಿರ ಬಂದಿದೆ. ಎಲ್ಲರೂ ತಮ್ಮ ಲೆಕ್ಕಾಚಾರಗಳನ್ನು ತೀರಿಸಿ ಹೋಗಬೇಕಾಗಿದೆ. ಕೊನೆಗೆ ಜಗತ್ತಿಗೆ ಬೆಂಕಿ ಹತ್ತಲಿದೆ. ಬೆಂಕಿಯಲ್ಲಿ ಎಲ್ಲ ವಸ್ತುಗಳು ಪವಿತ್ರ ಆಗ್ತವೆ, ಶುದ್ಧ ಆಗ್ತವೆ. ಆದರೆ ವಿನಾಶದ ಅಗ್ನಿಯಿಂದ ಆತ್ಮಗಳು ಶುದ್ಧ ಆಗೋದಿಲ್ಲ. ಆತ್ಮಗಳ ಶುದ್ಧೀಕರಣಕ್ಕೆ ಯೋಗದ ಅಗ್ನಿ ಬೇಕು, ಯೋಗದ ಬಲ ಬೇಕು ಅಂತ ಹೇಳ್ತಾರೆ ಬಾಬಾ. ಸಾರಿ ದುನಿಯಾ ಕೋ ಆಗ್ ಲಗ್ನಿ ಹೈ, परंतु उस आग में पावन नहीं हो सकेंगे. इसमें योग बल की बात है, या तो फिर सजाए खाकर शरीर छोड़ेंगे. हिसाब किताब चुकतू होगा, पाप का हिसाब किताब चुकतू कर फिर पावन होकर ವಾಪಸ್ ಜಾನಾ ಹೇ. ಬಾಬಾ ಹೇಳ್ತಾರೆ, ಪಾಪದ ಲೆಕ್ಕಾಚಾರ ಕಳ್ಕೋಬೇಕಂದ್ರೆ ಯೋಗ ಬಲದಿಂದ ಮಾತ್ರ ಕಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಕೊನೆ ಸಮಯದಲ್ಲಿ ಎಲ್ಲ ಆತ್ಮರು ಯೋಗದಿಂದ ಪಾಪಗಳನ್ನು ಕಳ್ಕೊಳ್ಳೋದಿಲ್ಲ. ಆಗ ಅವರು ಶಿಕ್ಷೆಯಿಂದ ಪಾಪಗಳನ್ನು ಕಳ್ಕೊಂಡು ಹೋಗಬೇಕಾಗ್ತದೆ. महाभारत लड़ाई भी यही है. होली भी मनाते, रावण राज्य भी खत्म हो जाना है. राम राज्य में बहुत थोड़े होते, रावण राज्य में बहुत है. यह सब आत्माएं कहाँ जाएगी? जरूर लिबरेटर भी चाहिए. मैं सबको ले जाऊंगा, सबकी ज्योति जगा कर ले जाऊंगा. ಬಾಬಾ ಹೇಳ್ತಾರೆ, ಇದು ರಾವಣ ರಾಜ್ಯ. ಇಲ್ಲಿ ಅನೇಕ ಜನ ಇದ್ದಾರೆ. ರಾಮರಾಜ್ಯದಲ್ಲಿ ಕಡಿಮೆ ಜನ ಇರ್ತಾರೆ, ಉಳಿದವರು ಪರಮಧಾಮದಲ್ಲಿ ಇರ್ತಾರೆ. ನಾನು ಎಲ್ಲರ ಜ್ಯೋತಿಯನ್ನು ಬೆಳಗಿಸಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ಫಿರ್ ಉನ್ನೋಂಕೋ ಅಪ್ನಾ ಅಪ್ನಾ ಪಾರ್ಟ್ ಬಜಾನಾ ಹೈ. मुक्तिधाम में जाकर फिर वापस आएंगे. हम देवता धर्म में आएंगे, 84 जन्म भोगेंगे. सारा चक्र बुद्धि में आ गया है. ತಂದೆಯ ಮಕ್ಕಳಾದಂಥವರು ಮುಕ್ತಿಧಾಮಕ್ಕೆ ಹೋಗಿ ದೇವತಾ ರಾಜ್ಯದಲ್ಲಿ ಬರ್ತಾರೆ. 84 ಜನ್ಮಗಳಲ್ಲಿ ಪಾತ್ರ ಮಾಡ್ತಾರೆ. ಹೀಗೆ ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರನೇ ಬಂದಿದೆ. ಆತ್ಮ ಬತಾ ಸಕ್ತಿ ಹೈ कि आओ हम आपको शिव बाबा का ऑक्यूपेशन बताएं. बच्चों के सिवाय तो कोई बता न सके. ಈಗ ನೀವು ಜನರಿಗೆ ಕರಿಬೇಕು, ಬನ್ನಿ ನಾವು ನಿಮಗೆ ಆತ್ಮಗಳ ತಂದೆಯಾದಂತಹ ಪರಮಾತ್ಮ ಶಿವನ ಕರ್ತವ್ಯದ ಬಗ್ಗೆ, ಪರಿಚಯದ ಬಗ್ಗೆ ತಿಳಿಸಿಕೊಡ್ತೀವಿ. ಮಕ್ಕಳ ವಿನಃ ತಂದೆಯ ಪರಿಚಯ ಯಾರಿಂದನೂ ಕೊಡಲಿಕ್ಕೆ ಆಗೋದಿಲ್ಲ. ಅರೆ ವಹ ತೋ ಪತಿತ ಪಾವನ್ ಹೈ, ತೋ ಜರೂರ್ ಪಾವನ್ ಬನಾನೆ ಉನ್ಕೋ ಆನಾ ಹೈ ನಾ. कैसे राजयोग सिखलाते, कैसे देवता धर्म की स्थापना होती, हम वह बता सकते हैं. ಜನರಿಗೆ ತಿಳಿಸ್ರಿ, ನೀವು ಪತಿತ ಪಾವನ ಪರಮಾತ್ಮನಿಗೆ ನೆನಪು ಮಾಡ್ತೀರಿ, ಕರೀತೀರಿ. ಹಾಗಾದರೆ ಅವನು ಯಾವ ಸಮಯದಲ್ಲಿ ಬರ್ತಾನೆ, ಹೇಗೆ ರಾಜಯೋಗದ ಶಿಕ್ಷಣ ಕೊಡ್ತಾನೆ, ಹೇಗೆ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾನೆ, ಈ ಎಲ್ಲ ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ತೇವೆ, ಬನ್ನಿ ಅಂತ ಕರಿಬೇಕು. ಕಲ್ಪ ಪಹಲೆ जिन्होंने पढ़ा है वह पढ़ते हैं, नहीं पढ़ सकते तो ಭಾಗಂತಿ हो जाते हैं. ಹೇಳುವ ಕರ್ತವ್ಯ ನಿಮ್ಮದಾಗಿದೆ.
ಕಲ್ಪದ ಹಿಂದೆ ಯಾರು ಕೇಳಿದ್ರು, ಅಭ್ಯಾಸ ಮಾಡಿದ್ರು, ಅವರೇ ಈ ಕಲ್ಪದಲ್ಲಿಯೂ ಸಹ ಅಭ್ಯಾಸ ಮಾಡ್ತಾರೆ. ಇಲ್ಲದಿದ್ದರೆ ಓಡಿ ಹೋಗ್ತಾರೆ. ನई बात नहीं, बाबा का तो हमेशा बच्चों पर लव रहता है. बेचारा फिर भी आकर बाप से पूरा वर्षा ले, परंतु तकदीर में नहीं होगा तो क्या कर सकते. ಯಾರು ಕೈ ಬಿಟ್ಟು ಹೋಗಿರ್ತಾರೋ ಅವರ ಮೇಲೇನೂ ತಂದೆಗೆ ಪ್ರೀತಿ ಇರ್ತದೆ. ಹೇಳ್ತಾರೆ, ಅವ್ರು ಪುನಃ ಬಂದು ನನ್ನಿಂದ ಭಾಗ್ಯ ಪಡ್ಕೊಳ್ಳಿ. बाप का तो लव है ना, क्योंकि भक्ति मार्ग में भी बाप को बहुत याद करते. ನಾನು ಮತ್ತೆ ಮಕ್ಕಳನ್ನು ನನ್ನ ಹತ್ತಿರ ಕರೀತೀನಿ. ಆದರೆ ಅವರ ಅದೃಷ್ಟದಲ್ಲಿ ಇಲ್ಲದೆ ಹೋದರೆ ಅವರು ಮತ್ತೆ ನನ್ನ ಹತ್ತಿರ ಬರೋದಿಲ್ಲ. ನನಗಂತೂ ಎಲ್ಲ ಮಕ್ಕಳ ಮೇಲೇನೂ ಪ್ರೀತಿ ಇದೆ. ಭಕ್ತಿ ಮಾರ್ಗದಿಂದನೇ ನೀವು ನನ್ನನ್ನು ನೆನಪು ಮಾಡಿದ್ದೀರಿ ಅಂದರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಇದ್ದೇ ಇರ್ತದೆ. जो देवता धर्म वाले होंगे वह जरूर याद करते होंगे. आधा कल्प खूब याद करते. आत्मा ने सुख पाया है तो दुख में बाप को याद करेगी. वह जास्ती भक्ति कर पूजारी से फिर पूज्य बनते. ಬಾಬಾ ಹೇಳ್ತಾರೆ, ಯಾವ ಆತ್ಮರು ತಂದೆಯಿಂದ ಹೆಚ್ಚಿನ ಸುಖವನ್ನು ಪಡ್ಕೊಂಡಿದ್ರು ಅವರೇ ಪುನಃ ದುಃಖದಲ್ಲಿ ಬಂದಾಗ ತಂದೆಯನ್ನು ನೆನಪು ಮಾಡಿ, ತಂದೆ ಬಂದಾಗ ಅವನಿಂದ ಹೆಚ್ಚಿನ ಸುಖವನ್ನು ಪಡ್ಕೊಳ್ತಾರೆ. ಯಾರು ಹೆಚ್ಚಿನ ಭಕ್ತಿ ಮಾಡಿ ಪೂಜಾರಿಯಾಗಿದ್ರು ಅವರೇ ಈಗ ಪುನಃ पूज्यरागते. तो कॉन्फ्रेंस आदि कहाँ भी होती है, उसमें मुख्य धर्म वालों को बुलाना पड़े. बीके को बुलाए तो वह पूरी राय देंगे. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲಾದರೂ ಧಾರ್ಮಿಕ ಸಮ್ಮೇಳನ ನಡೀತದೆ ಅಂದರೆ ಅಲ್ಲಿ ಬ್ರಹ್ಮಕುಮಾರಿಯರಿಗೆ ಕರೀರಿ ಅಂತ ನೀವೇ ಹೋಗಿ ಸಲಹೆ ಕೊಡಬೇಕು. प्रजापिता ब्रह्मा के बच्चे ब्रह्मा कुमार कुमारियाँ पूरी राय दे सकते हैं कि क्या करना है. तुम पीस चाहते हो, परंतु पीस तो निर्वाण धाम में होती है. अभी तो दुख धाम है, अनेक धर्म है. ನೀವು ಅವರಿಗೆ ಹೋಗಿ ತಿಳಿಸ್ರಿ. ನೋಡಿ, ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರು ಧರ್ಮ ಸಮ್ಮೇಳನದ ಬಗ್ಗೆ ನಿಮಗೆ ಸಾಕಷ್ಟು ಸಲಹೆಗಳನ್ನು ಕೊಡಬಹುದು. ನಿಮಗೆ ಶಾಂತಿ ಬೇಕು ಅಂದರೆ ಆ ಶಾಂತಿ ಎಲ್ಲಿರ್ತದೆ ಅಂತಲೂ ಅವರು ನಿಮಗೆ ತಿಳಿಸ್ತಾರೆ. ಶಾಂತಿ ಇರುವುದು ನಿರ್ವಾಣ ಧಾಮದಲ್ಲಿ. ಅಲ್ಲಿ ಅಶಾಂತಿ ಇರೋದಿಲ್ಲ, ದುಃಖನೂ ಇರೋದಿಲ್ಲ. ಈ ದುಃಖಧಾಮದಲ್ಲಿ ದುಃಖ ಅಶಾಂತಿ ಇದೆ. ಯಾಕೆ ಅಂದರೆ ಇಲ್ಲಿ ಅನೇಕ ಧರ್ಮಗಳು ಆಗಿಬಿಟ್ಟಿವೆ. जब एक धर्म था तो सुख शांति सब कुछ था. ನೀವು ಅವರಿಗೆ ತಿಳಿಸ್ರಿ, ಜಗತ್ತಿನಲ್ಲಿ ಒಂದೇ ಧರ್ಮ ಇದ್ದಾಗ ಸುಖ ಶಾಂತಿ ಎಲ್ಲವೂ ಸಹ ಇತ್ತು. अब विनाश तो जरूर होगा, इसमें तो खुश होना चाहिए. ಸ್ವರ್ಗ के गेट खुल रहे, ವಿನಾಶ ಅಂತೂ ಆಗಲೇಬೇಕು. ವಿನಾಶ ಆಗ್ತದೆ ಅಂದರೆ ಯಾರು ಭಯಭೀತ ಆಗಬಾರದು, ದುಃಖ ಪಡಬಾರದು, ಇನ್ನೂ ಖುಷಿ ಆಗಬೇಕು ಅಂತಾರೆ ಬಾಬಾ ಎಲ್ಲರಿಗೂ. ಯಾಕೆ ಅಂದರೆ ಈ ವಿನಾಶದಿಂದ ಸ್ವರ್ಗದ ಬಾಗಿಲು ತೆರೆಯಲ್ಪಡ್ತದೆ, ಸ್ವರ್ಗದ ಉದ್ಘಾಟನೆ ಆಗ್ತದೆ. ऐसे ऐसे बच्चियों को समझाना पड़ेगा. समझा? ಈ ಥರ ನೀವೆಲ್ಲ ಬಾಬನ ಮಕ್ಕಳು, ಕುಮಾರಿಯರು, ಶಿಕ್ಷಕಿಯರು ಹೋಗಿ ಜನರಿಗೆ ತಿಳಿಸಿ. ಅಚ್ಚ मीठे मीठे सिकीलदे बच्चों प्रति मात पिता बाप दादा का याद प्यार और
गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते। धारणೆಗಾಗಿ मुख्यांशಗಳು। कभी भी बाप को व पढ़ाई को छोड़ वर्षा नहीं गंवाना है। एक मत हो रहना है। ಯಾವತ್ತೂ ತಂದೆ ಹಾಗೂ ವಿದ್ಯಾಭ್ಯಾಸವನ್ನು ಬಿಟ್ಟು ಆಸ್ತಿಯನ್ನು ಕಳ್ಕೋಬಾರ್ದು. ಏಕಮತ ಆಗಿ ಏಕತೆಯಿಂದ ಇರಬೇಕು. ಎರಡನೇ, सजाओं से छूटने के लिए योग बल से पुराने सब हिसाब किताब चुक्तू करने हैं. ಶಿಕ್ಷೆಯಿಂದ ಮುಕ್ತ ಆಗಬೇಕಾದರೆ ಯೋಗ ಬಲದಿಂದ ಹಳೆಯ ಲೆಕ್ಕಾಚಾರಗಳನ್ನು ತೀರಿಸಬೇಕು. ಶಿಕ್ಷೆಯಿಂದ ಮುಕ್ತ ಆಗಬೇಕಾದ್ರೆ ಯೋಗ ಬಲದಿಂದ ಲೆಕ್ಕಾಚಾರವನ್ನು तीरिसबेको. वरदान, ट्रस्टीपन की स्मृति से निमित्त समझकर हर कार्य करने वाले डबल लाइट भव. ಟ್ರಸ್ಟಿತನದ ಸ್ಮೃತಿಯಿಂದ ನಿಮಿತ್ತ ಎಂದು ತಿಳಿದು ಪ್ರತಿಯೊಂದು ಕಾರ್ಯ ಮಾಡುವಂತಹ ಡಬಲ್ लाइट ಆಗಿರಿ. निमित्तपन का भाव बोझ को सहज ख़त्म कर देता है. मेरी जिम्मेवारी मेरे को ही संभालना है, मेरे को ही सोचना है तो बोझ होता है. जिम्मेवारी बाप की है और बाप ने ट्रस्टी अर्थात निमित्त बनाया है. इस स्मृति से डबल लाइट बन उड़ती कला का अनुभव करते रहो. जहाँ मेरा है वहाँ बोझ है. इसलिए कभी किसी भी कार्य में जब बोझ महसूस हो तो चेक करो कि कहीं गलती से तेरे के बजाय मेरा तो नहीं कहते. ನಿಮಿತ್ತ ಭಾವನೆಯಿಂದ ಭಾರ ಖತಮ್ ಆಗ್ತದೆ. ನನ್ನ ಜವಾಬ್ದಾರಿ, ನನ್ನ ವಿಚಾರಗಳು ನಾನೇ ಮಾಡಬೇಕು ಅಂದ್ಕೊಂಡ್ರೆ ಭಾರ ಆಗ್ತದೆ. ಜವಾಬ್ದಾರಿ ತಂದೆಯ ಮೇಲೆ ಇದೆ. ನಾನು ಕೇವಲ ಟ್ರಸ್ಟಿ ಅಥವಾ ನಿಮಿತ್ತ ಮಾತ್ರ ಎಂದು ತಿಳ್ಕೊಂಡಾಗ ಡಬಲ್ ಹಗುರ ಆಗಿ ಹಾರುವ ಕಲೆಯ ಅನುಭವ ಮಾಡ್ತೀರಿ. ಎಲ್ಲಿ ನನ್ನದು ನಾನು ಅಂತ ಬರ್ತದೆ ಅಲ್ಲಿ ಭಾರದ ಅನುಭವ ಆಗ್ತದೆ. ಆದ್ದರಿಂದ ಯಾವ ಸಮಯದಲ್ಲಿ ನಿಮಗೆ ಭಾರದ ಅನುಭವ ಆಗ್ತದೆ ಆಗ ನೋಡ್ಕೊಳ್ಳಿ. ನಿನ್ನದು ಅನ್ನೋದರ ಬದಲಾಗಿ ನಾನು ನನ್ನದು ಅಂತ ಹೇಳ್ತಿಲ್ಲ ತಾನೇ. ಎಲ್ಲಾದರೂ ನಾನು ಅಪ್ಪಿತಪ್ಪಿನೋ ನಂದು ಅಂತ ತಿಳ್ಕೊಂಡ್ರೆ ಅಲ್ಲಿ ಭಾರ ಬರ್ತದೆ. ನಿನ್ನದು ಅಂತ ಹೇಳಿದರೆ ಭಾರ ಇಳಿದು ಹೋಗ್ತದೆ. ಭಾರ ಇರೋದಿಲ್ಲ, ಹಗುರ ಆಗಿಬಿಡ್ತೀವಿ. श्लोगन, हर बोल में आत्मिक भाव और शुभ भावना हो तो कोई भी बोल व्यर्थ नहीं जा सकता. ಪ್ರತಿಯೊಂದು ಶಬ್ದದಲ್ಲಿ ಆತ್ಮಿಕ ಭಾವನೆ ಮತ್ತು ಶುಭ ಭಾವನೆ ಇರಲಿ. ಆಗ ಯಾವ ಶಬ್ದವೂ ವ್ಯರ್ಥವಾಗಿ ಹೋಗೋದಿಲ್ಲ. लवलीन स्थिति का अनुभव कर प्रेममग्न स्थितिಯ ಅನುಭವ ಮಾಡಿರಿ. जैसे कोई सागर में समा जाए तो उस समय सिवाय सागर के और कुछ नज़र नहीं आएगा. ऐसे आप बच्चे सर्वगुणों के सागर में समा जाओ. बाप में ही नहीं समाना लेकिन बाप की याद में स्नेह के सागर में समा जाना है.
ಹೇಗೆ ಸಾಗರದಲ್ಲಿ ಮುಳುಗುವಾಗ ಸಾಗರ ಬಿಟ್ಟರೆ ನಮಗೇನು ಕಾಣಿಸೋದಿಲ್ಲ, ಹಾಗೆ ಸರ್ವಗುಣಗಳ ಸಾಗರ ಆಗಿರುವಂತಹ ಪರಮಾತ್ಮನಲ್ಲಿ ಸಮಾವೇಶ ಆಗ್ರಿ. ಸರ್ವಗುಣಗಳ ಸಾಗರದಲ್ಲಿ ಸಮಾವೇಶ ಆಗ್ರಿ ಅಂದರೆ ಆ ತಂದೆಯಲ್ಲಿನೇ ಸಮಾವೇಶ ಆಗುವುದು ಅಂತಲ್ಲ. ತಂದೆಯ ನೆನಪಿನಲ್ಲಿ ಸಮಾವೇಶ ಆಗ್ರಿ. ತಂದೆಯ ಪ್ರೇಮದ ಸಾಗರದಲ್ಲಿ ಸಮಾವೇಶ ಆಗ್ರಿ. ಪರಮಾತ್ಮನ ಸ್ನೇಹದಲ್ಲಿ ಮುಳುಗ್ರಿ. ಪರಮಾತ್ಮನ ಒಳಗೆ ಪ್ರವೇಶ ಮಾಡೋದಲ್ಲ, ಐಕ್ಯ ಆಗೋದಲ್ಲ. ಪರಮಾತ್ಮನ ಪ್ರೇಮ ಏನಿದೆ ಆ ಪ್ರೇಮದಲ್ಲಿ ಸಮಾವೇಶ ಆಗಿರಿ ಅಥವಾ ಮುಳುಗಿರಿ ಅಂತ ಇಲ್ಲಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.